ಐತಿ ಫಲ ಹೇಳೋದಷ್ಟೇ ಜ್ಯೋತಿಷ ಅಲ್ಲ ಅಂತ ಅನಿಸಿ ನಾನು ನನ್ನ ಉದ್ಯೋಗಕ್ಕೆ ಕಂಟಿನ್ಯೂ ಗೈರು ಹಾಜರಾದೆ. ಅಂದ್ರೆ ನನ್ನ ಮಗ ಮೈಸೂರಲ್ಲಿ ಬಳ್ಳಾರಿಯಲ್ಲಿ ಒಳ್ಳೆ ಕ್ಲಾಸ್ 2 ಆಫೀಸರ್ ಆಗಿ ನೌಕರಿ ಮಾಡ್ತಿದ್ದಾನೆ ಅಂತ ನಮ್ಮ ತಂದೆ ತಾಯಿ ಕನಸು. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಬೇರೆ. ಮೈಸೂರಲ್ಲಿ ಇಟ್ಕೊಂಡು ಬೆಂಗಳೂರಿಗೆ ಹೋಗೋದು, ಬುಕ್ಸ್ ತರೋದು, ಜ್ಯೋತಿಷ್ಯದ ಬುಕ್ಸ್ ಗಳನ್ನ ಓದೋದು. ಡಾಕ್ಟರ್ ಬಿ ವಿ ರಾಮನ್ ಡಾಕ್ಟರ್ ಬಿ ವಿ ಸೂರ್ಯನಾರಾಯಣ ರವರ ಮಗ. ಸೂರ್ಯನಾರಾಯಣ ರಾವ್ ಎಂತ ಜ್ಯೋತಿಷಿಗಳು, ಬಿ ವಿ ರಾಮನ್ ಅವರ ಎಂತ ಜ್ಯೋತಿಷಿಗಳು ಅಂದ್ರೆ ಆಕಾಶ ಕಾಯದಲ್ಲಿರುವ ಸೆಲೆಸ್ಟಿಯಲ್ ಬಾಡೀಸ್ ಗಳ ಮೋಷನ್ ಅನ್ನ ನೋಡಿ ಇವತ್ತಿನ ಇಷ್ಟು ಗಂಟೆಗೆ, ಇಷ್ಟು ಸೆಕೆಂಡ್ಗೆ, ಇಷ್ಟು ಮಿಲಿ ಸೆಕೆಂಡ್ಗೆ ಇಂಥ ಘಟನೆ ನಡೆಯುತ್ತೆ ಅಂತ ಹೇಳ್ತಿದ್ರು. ಈಗ ಅದು ಜ್ಯೋತಿಷ್ಯ ಅನ್ನೋದು ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದ್ರೆ ಫಲ ಜ್ಯೋತಿಷ. ನನಗೆ ಹಿಂಗಾಗತ್ತಾ, ನನಗೆ ಹಂಗಾಗತ್ತಾ, ನಾಳೆ ಹಂಗಾಗತ್ತಾ, ಅದು ಶುದ್ಧ ಸುಳ್ಳು. ಯಾಕಪ್ಪ ಸುಳ್ಳು ಅಂತ ಹೇಳ್ತೀನಿ ಅಂತಂದ್ರೆ, ನಾವು ಹುಟ್ಟಿರುವುದಕ್ಕೆ ಒಂದು ಕಾರಣ ಇರ್ತದೆ, ಗೊತ್ತಿತ್ತಾ? ನಮ್ಮನ್ನ ಜಗತ್ತಿಗೆ ತರಲಿಕ್ಕೆ 2 ಬಾಡಿಗಳು ಕಾರಣ, 2 ಫಿಸಿಕಲ್ ಬಾಡಿಗಳು. ಅದನ್ನ ಒಂದು ತಂದೆ, ಒಂದು ತಾಯಿ. ಅದನ್ನ ನಾವು ಮ್ಯಾಟರ್ನಲ್ ಅಂಡ್ ಪ್ಯಾಟರ್ನಲ್ ಅಂತ ಹೇಳ್ತೀವಿ. ಅದನ್ನ ಹಿಂದಕ್ಕೆ ಬಂದ್ರೆ ರಾಹು ಮತ್ತೆ ಕೇತು ಅಂತ. ನಾವು ಇಂಥ ತಂದೆ ತಾಯಿಗೆ ಹುಟ್ಟಬೇಕು ಅನ್ನೋದು ಅದು ನಿಶ್ಚಯ, ಗೊತ್ತಾಯ್ತಾ? ಅವ್ರು ನಮ್ಮನ್ನು ನಿಶ್ಚಯ ಮಾಡಿರೋದಿಲ್ಲ, ರಾಹು ಕೇತುಗಳು, ಗೊತ್ತಾಯ್ತಾ? ನಾವೇ ಇಂಥ ತಂದೆ ತಾಯಿ ಹುಟ್ಟಬೇಕು ಅಂತ ನಮ್ಮ ಆತ್ಮ ನಿರ್ಧಾರ ಮಾಡಿ ಇಂಥ ಭ್ರೂಣ, ಇಂಥ ವಿರಾಣವನ್ನು ಹೊಂದಿ ಇಂಥ ತಂದೆ ತಾಯಿಗೆ ಜನನಾಗಿ ಇಷ್ಟು ಕರ್ಮಗಳನ್ನ ಅನುಭವಿಸ್ಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರನೇ ನಾವು ಜನ್ಮ ತಾಳ್ತೀವಿ. ಜನ್ಮ ತಾಳಿ ಆದ್ಮೇಲೆ ನಮಗೆ ಕರ್ಮಗಳ ಒತ್ತಡವನ್ನ ತಡಿಲಿಕ್ಕೆ ಆದ್ಮೇಲೆ ನಾವು ಅಸ್ಟ್ರಾಲಜರ್ಸ್ ಹತ್ರ ಭೇಟಿ ಆಗ್ತೀವಿ. ಸೊ ಅಸ್ಟ್ರಾಲಜರ್ ಹತ್ರ ಏನಂತ ಬಿಟ್ಟಿರ್ತೀವಿ ನೋಡಿ, ನನಗೆ ಮಾರ್ಕ್ಸ್ ಸರಿಯಾಗಿ ಆಗ್ತಿಲ್ಲ, ಒಳ್ಳೆ ಹುಡುಗಿ ಸಿಗ್ತಿಲ್ಲ, ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, 108 ಕೇಳ್ತೀವಿ. ಅಂದ್ರೆ ಈ ಜೀವನ ಅನ್ನೋದಕ್ಕೆ 3 ಕಾರಣ, 3 ಅಂಶಗಳನ್ನ ಹೇಳ್ತೀನಿ. ಒಂದು ಕರ್ಮ, ಪ್ರಾರಬ್ಧ ಕರ್ಮ, ಗೊತ್ತಾಯ್ತಾ? ಪ್ರಾರಬ್ಧ ಕರ್ಮ ಮತ್ತೆ ಈ ಜನ್ಮದಲ್ಲಿ ನಾವು ಮಾಡಬೇಕಾದ ಕರ್ಮ. ಇವು 2ರನ್ನ ನಾವು ತುಲನೆ ಮಾಡಿ ಪ್ರಾರಬ್ಧ ಕರ್ಮದ ಫಲವನ್ನು ಕಡಿಮೆ ಮಾಡಿಕೊಂಡಾಗ ಮಾತ್ರ ನೀನು ಬಯಸಿದ್ದು, ನೀನು ಇಚ್ಛಿಸಿದ್ದು ಸಿಗುತ್ತೆ ಅಥವಾ ಸಿದ್ಧಿಸುತ್ತೆ ಅಂತ, ಗೊತ್ತಾಯ್ತಾ? ಹಂಗೆ ಬೆನ್ನತ್ತಿ ಹೋದಂತ ನಾನು ನನ್ನ ಎಲ್ಲಾ ಉದ್ಯೋಗಗಳನ್ನ ರಾಜೀನಾಮೆ ಕೊಟ್ಟೆ ಅಂದ್ರೆ ನನಗೆ ಯಾವ ಜ್ಯೋತಿಷಿ ಹೇಳೇ ಇಲ್ಲ, ನೀನ್ ಇದನ್ನ ಮಾಡ್ತೀಯಪ್ಪ, ನೀನ್ ಬಿಸ್ನೆಸ್ ಮಾಡುವಂತ, ನೀನ್ ಕಂಪ್ನಿ ಮಾಡುವಂತ 108 ವಿಚಾರಗಳು. ಬಟ್ ನನಗೆ ಎಲ್ಲಿ ಸ್ಯಾಟಿಸ್ಫ್ಯಾಕ್ಟ್ ಆಗ್ತಿರ್ಲಿಲ್ಲ, ಸಿಂಕ್ ಆಗ್ತಿರ್ಲಿಲ್ಲ. ಸೊ ಐ ಸ್ಟಡಿಡ್ ಮೈ ಸೆಲ್ಫ್ ಅಬೌಟ್ ಮೈ ಕುಂಡ್ಲಿ, ಗೊತ್ತಾಯ್ತಾ? D1 ಇಂದ D60 ವರೆಗೂ ಎಲ್ಲಾ ಚಾರ್ಟ್ ಅನ್ನು ನಾನು ಸ್ಟಡಿ ಮಾಡಕ್ಕೆ ಅಂತ ಬಂದೆ. ಲಗ್ನ ಕುಂಡ್ಲಿ, ನವಾಂಶ ಕುಂಡ್ಲಿ, ದಶಮಾಂಶ, ದ್ವಾದಶಾಂಶ, ಷಷ್ಠಾಂಶ, ಪಾಸ್ಟ್ ಬರ್ತು, ಏನೇನು ಹೇಳ್ತದೆ ಅಂತ. ಅವಾಗ ಗೊತ್ತಾಯ್ತು ಜ್ಯೋತಿಷ್ಯ ಅಂದ್ರೆ ಏನು. ಜ್ಯೋತಿ ಅಂದ್ರೆ ಬೆಳಕು, ಇಶಾ ಅಂದ್ರೆ ಲೈಟ್, ಲೈಟ್ ಟು ಲೈಟ್ ಇಸ್ ದಿ ಜ್ಯೋತಿಷ್ಯ, ಗೊತ್ತಾಯ್ತಾ? ಒಬ್ಬ ಜ್ಯೋತಿಷ್ಯ ಆಗ್ಲಿಕ್ಕೆ ಅಖಂಡ ಬ್ರಹ್ಮಾಂಡ ಜ್ಞಾನ ಬೇಕು. ನಾನು ಯೂಟ್ಯೂಬ್ ನೋಡಿ ಆಗ್ತೀನಿ, ನಾನು ಪಂಚಾಂಗ ಓದಿ ಆಗ್ತೀನಿ, ನಾನು ಇನ್ನೇನೋ ತತ್ವಶಾಸ್ತ್ರದ ಜ್ಞಾನ ಬೇಕು, ಮನಃಶಾಸ್ತ್ರದ ಜ್ಞಾನ ಬೇಕು. ಹೇಗೆ ಅಂತ ಹೇಳ್ತೀನಿ. ಒಬ್ಬ ತಾಯಿ ಅಂದ್ರೆ ಒಬ್ಬ ಸೊಸೆ ಬರ್ತಾಳೆ ಜ್ಯೋತಿಷ್ಯ ಹತ್ರ ಬಿಟ್ಟೆ, ನಮ್ಮ ಅತ್ತೆ ಕಾಟ ಬಾಳ, ಗೊತ್ತಾಯ್ತಾ? ಅವಾಗ ನಾವು ಜ್ಯೋತಿಷ್ಯ ಹೇಳ್ತಿದ್ದ ಕೂತ್ರೆ ಕೆಲಸನೇ ಆಗಲ್ಲ. ವಿ ಹ್ಯಾವ್ ಟು ಕಂಟ್ರೋಲ್ ದೇರ್ ಮೈಂಡ್ ಅಂಡ್ ಎಮೋಷನ್ಸ್. ಅವ್ರ ಮನಸ್ಸಿಗೆ ಏನ್ ಬೇಕು ಅದ್ರ ಶಾಂತಿ ಕೊಡ್ಬೇಕು. ನೀನು ಒಂದು ಹೆಣ್ಣು, ನಿನ್ನ ಅತ್ತೆನೂ ಒಂದು ಹೆಣ್ಣು, ಸೊ ನೀನು ಮುಂದೊಂದು ಮಗುವಿಗೆ ಜನ್ಮ ಕೊಟ್ಟೆ, ಹೆಣ್ಣಾಗಿ ಇನ್ನೊಂದು ಮನೆಗೆ ಹೋಗ್ತದೆ. ಸೊ ನೀನ್ ಈ ನೋವನ್ನ, ಈ ಕಷ್ಟವನ್ನ ಸಹಿಸ್ಕೊಳ್ಳೋಂತ ಗುಣ ಪಡ್ಕೋ. ಮುಂದೊಂದಿನ ಅತ್ತೆ ತಾಯಿಯಾಗಿ ಬದಲಿ ಆಗ್ಬೋದು, ಯಾಕಂದರೆ ಸೊ ಈ ರೀತಿ ಸಮಾಧಾನವನ್ನ ಹೇಳ್ಬೇಕಾಗುತ್ತೆ, ಗೊತ್ತಾಯ್ತಾ? ಅಂತಹ ಕೆಲಸವನ್ನ ಮಾಡ್ಬೇಕು ನಾವು. ಬರೀ ಫಲ ಜ್ಯೋತಿಷ ಅಂದ್ರೆ ಅದು ಉಪಯೋಗ ಇಲ್ಲ, ಗೊತ್ತಾಯ್ತಾ? ಸೊ ಹಂಗೆ ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಜ್ಯೋತಿಷ್ಯಕ್ಕಿಂತ ಕೌನ್ಸಿಲಿಂಗ್ ಮಾಡಿ ಅದರಲ್ಲಿ ನನ್ನ ಜ್ಯೋತಿಷ್ಯದ ಜ್ಞಾನವನ್ನು ಅಪ್ಲೈ ಮಾಡ್ಕೊಂತ ನಾನು 2012ರಿಂದನೂ KHB ಕಾಲೋನಿಯ ಒಂದು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನನ್ನ ಜ್ಯೋತಿಷ್ಯದ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಮೂಲವಾಗಿ ನಮ್ಮ ತಂದೆ ಈ ಮಠದ
ಭಕ್ತ ಮತ್ತು ಶಿಷ್ಯ. ಅವರಿಗೆ ನಮ್ಮ ತಂದೆಯವರಿಗೆ ಇಲ್ಲೇ ಕಡಬಿಗೆರೆ ಕಾಯಂ ಆಗ್ತಾರೆ. ಕಾಯಂ ಆದಾಗ ಮದುವೆ ಮಾಡ್ಲಿಕ್ಕೆ ಅವ್ರು ಒಂದು ಡಿಮ್ಯಾಂಡ್ ಇಡ್ತಾರೆ. ಏನ್ ಡಿಮ್ಯಾಂಡು? ನಾವು ನಿನ್ನನ್ನ TCH ಓದಿಸ್ತೀವಿ, ನಮ್ಮ ಮಗಳನ್ನ ಮದುವೆ ಆಗ್ಬೇಕು ಅಂತ. 1ನೇ ವರ್ಷ ಓದಿಸ್ತಾರೆ. 2ನೇ ವರ್ಷ ಬರಗಾಲ. ಲೋಕಪ್ಪ, ನಮ್ಮ ಅಪ್ಪರ ಹೆಸರು ಲೋಕಪ್ಪ, ಬರಗಾಲ ಲೋಕಪ್ಪ, ಸೊ ನಮ್ಗೆ ಓದ್ಸಕ್ಕಾಗಲ್ಲ. ಗುರುವಿನ ಕರುಣೆ ಎಂತ ದೊಡ್ಡದು ಅಂದ್ರೆ, ಲೋಕಪ್ಪ ಹೋಗ, ನಾನು ಅಲ್ಲಿ ರೂಮ್ನಾಗ ಹೇಳ್ತೇನೆ, ಇಲ್ಲೇ 3 ಹೊತ್ತು ಉಂಡು ನೀನು ಇಲ್ಲೇ ಅಭ್ಯಾಸ ಮಾಡಿ ಮಠದ ಶಿಷ್ಯನಾಗಿರುವ ಅಂತ. ನಮ್ಮ ಅಪ್ಪಾಜಿ TCH ಯಾವ ಈ ಮಠ ಪರಂಪರೆ ಹೆಂಗಿರುತ್ತೆ ಅಂತ ನಾನು ಹೇಳಲಿಕ್ಕೆ, ಅಂದ್ರೆ ಕರುಣೆ, ಸಹನೆ, ಪ್ರೀತಿ, ರಕ್ಷಣೆ ಇವೆಲ್ಲವನ್ನು ನಮ್ಮ ತಂದೆ ಮೇಲೆ ನಾನು ನೋಡಿದೆ. ಸೊ ನಮ್ಮ ಅಪ್ಪಾಜಿಗೆ 2ನೇ ವರ್ಷ ಉಚಿತವಾದ ಶಿಕ್ಷಣವನ್ನು ಕೊಟ್ಟರು, ಉಚಿತವಾಗಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ರು. ಅವ್ರ ಗುಡ್ಗಳ ಬಟ್ಟೆ ಇಲ್ಲದಾಗ ಶ್ರೀಗಳು ಬಟ್ಟೆಯನ್ನು ಕೊಟ್ಟರು. ಅಂತಹ ಪರಂಪರೆಯ ಗರ್ಭದಿಂದ ಬಂದವನು ನಾನು ಇನ್ನೇನು ಅಧಿಕಾರಯುತ ನೌಕರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಕುಂಡ್ಲಿಯಲ್ಲಿ ಗೊತ್ತಾಯ್ತಾ. ನನ್ನ ವರ್ಗ ಕುಂಡ್ಲಿಯಲ್ಲಿ 2ನೇ ಮನೆಯಾಧಿಪತಿ, ಏಕದಶಾಧಿಪತಿ, ದ್ವಾದಶಾಧಿಪತಿ, ದಶಮಾಧಿಪತಿ, ಪಂಚಮಾಧಿಪತಿಗಳು ಗುರುವಿಗೆ ಲಿಂಕ್ ಆಯ್ತು. ಎಲ್ಲ ಅಂಶ ಕುಂಡ್ಲಿಗಳನ್ನು ನೋಡಿದ್ರೆ ಕೊನೆ ಗುರುವಿಗೆ ಲಿಂಕ್ ಆಯ್ತು. ಆವಾಗ ನಾನೆಲ್ಲ ಓದಿರುವಂತ MSc ವರೆಗೂ ಓದಿರುವಂತ ಎಲ್ಲ ಬುಕ್ಸ್ ತೆಗೆದಿಟ್ಟು ಸೊ ನನ್ನ ಲೈಫ್ ಅನ್ನ ಜ್ಯೋತಿಷ್ಯದಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಹರಪನಹಳ್ಳಿಯ ಒಂದು ಮನೆಯ ಒಂದು ರೂಮಿನಲ್ಲಿ ಒಂದು ಆಫೀಸನ್ನ ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಹೈದರಾಬಾದ್ ಹೊರ ದೇಶಗಳಿಗೂ ಕೂಡ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತಾ ಇಷ್ಟೆಲ್ಲ ಬೆಳಿಲಿಕ್ಕೆ ಗುರು ಪರಂಪರೆ ಬಹಳ ನಮಗೆ ಆಶೀರ್ವಾದ ಮಾಡಿದೆ. ಆ ಗುರುವಿಗಿಂತ ದೊಡ್ಡ ಬೆಳಕು ಇನ್ನೊಂದಿಲ್ಲ. ಜ್ಯೋತಿಷ್ಯಕ್ಕೆ ಲಿಮಿಟ್ ಇದೆ, ಗುರುವಿಗೆ ಲಿಮಿಟ್ ಇಲ್ಲ. ನನ್ನ ಜಾತಕದಲ್ಲಿ ಎಷ್ಟೋ ವ್ಯಯಭಾವದಲ್ಲಿರುವಂತ ಅಂಶಗಳು ನಡೆದೇ ಇಲ್ಲ. ಕಾರಣ ಇಷ್ಟೇ, ನಾನು ಗುರುವಿಗೆ ಶರಣಾಗಿ ಪರಿಪೂರ್ಣವಾಗಿ ಶರಣಾಗಿದ್ದು, ಅನುಮಾನಿಸಿ ಶರಣಾಗದಲ್ಲ, ಪರಿಪೂರ್ಣವಾಗಿ ಶರಣಾಗಿದ್ದಾಗಿನಿಂದ ನನ್ನ ಜೀವನದಲ್ಲಿ ಎಷ್ಟೋ ನಡೆಯಬೇಕಾದ ಘಟನೆಗಳು ನಡೆದಿಲ್ಲ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಏನೂ ಗೊತ್ತಿಲ್ಲದೆ ಅವನು ನಾವು ಶಿವ ಪೂಜೆ ಮಾಡಿದ್ರೆ ಎಲ್ಲಾ ಜ್ಞಾನ ಸಿಗುತ್ತೆ. ಮುಂದೆ ಆಗು ಹೋಗುಗಳನ್ನ ನಿರ್ಧರಿಸಬಹುದು, ಭವಿಷ್ಯವನ್ನು ಹೇಳ್ಬಹುದು, ತಿದ್ದಬಹುದು, ನೋಡಬಹುದು ಅಂತ. ಅದರ ಒಂದು ಭಾಗ ಜ್ಯೋತಿಷ್ಯ ಅಷ್ಟೇ. ಅದರಲ್ಲಿ ನಾವು ಮೆಡಿಕಲ್ ಅಸ್ಟ್ರಾಲಜಿ ಅಂತ ನೋಡ್ತೀವಿ. ಮತ್ತೆ ರೈತರಿಗೆ ಉಪಯೋಗ ಆಗ್ಲಿಕ್ಕೆ ಯಾವ ಟೈಮಲ್ಲಿ ಬಿತ್ತಬೇಕು, ಯಾವ ಬೀಜವನ್ನ ಯಾವ ಮುಹೂರ್ತದಲ್ಲಿ, ಯಾವ ಗಳಿಗೆಯಲ್ಲಿ ಬಿಟ್ಟರೆ ಫಸಲು ಬರುತ್ತೆ, ಇದೆಲ್ಲ ಮಠಮಾನ್ಯದ ಸ್ವಾಮೀಜಿಗಳಿಗೆ ತಿಳಿದಿತ್ತು. ಹಿಂದೆ ನೀವು ನೋಡ್ರಿ, ಹೋಗಿ ಅಲ್ಲಿ ಪ್ರತಿಯೊಂದು ಊರಲ್ಲಿ ಒಬ್ರು ಗುರುಗಳು ಇರ್ತಿದ್ರು. ಗುರುಗಳ ಅಪ್ಪಣೆ ಇಲ್ಲದೆ ಬಿತ್ತಕ್ಕೆ ಹೋಗ್ತಿರ್ಲೆ, ಈ ಸ್ವಾತಿ ಮಳೆ ಬರೋದಿಲ್ಲ, ನೀನು ಬಿತ್ತಬೇಡ ಅಂತ ಹೇಳ್ತಿದ್ರು. ಸೊ ಈಗ ನೀವು ಮೆಕ್ಕೆಜೋಳ ಬಿತ್ತಬೇಡ, ನೀವು ಗೋಧಿ ಬಿತ್ತು, ನೀವು ಒಳ್ಳೆದಾಗತ್ತೆ, ಈರುಳ್ಳಿ ಬಿತ್ತು ಅಂದ್ರೆ ಅಷ್ಟೊಂದು ಜ್ಞಾನವನ್ನ ಅಂದ್ರೆ ಜ್ಯೋತಿಷ್ಯ ಅನ್ನೋದೇನಂದ್ರೆ ಮನಃಶಾಸ್ತ್ರ, ಅರ್ಥಶಾಸ್ತ್ರ, ವೈಜ್ಞಾನಿಕ, ವೈದ್ಯಶಾಸ್ತ್ರ ಎಲ್ಲದೂ ಆ ಒಂದು ಶಾಸ್ತ್ರದಲ್ಲಿ ಬರುತ್ತೆ. ಅದೆಲ್ಲದಕ್ಕಿಂತ ಅದು ತತ್ವಗಳನ್ನು ಹೊಂದಿದೆ, ತತ್ವಶಾಸ್ತ್ರದ ತಳಹದಿಯ ಮೇಲೆ ನಿಂತಿದೆ. ಆಗು ಹೋಗುಗಳ ಲೆಕ್ಕಾಚಾರವನ್ನು ತಿಳಿಸೋದು ಜ್ಯೋತಿಷ್ಯ. ಅಂತ ಜ್ಯೋತಿಷ್ಯವನ್ನ ನಾನು ಸ್ವತಃ ಯಾವುದೇ ಗುರು ಮಾನ್ಯರು ಇಲ್ಲದೆ ಸ್ವಂತ ಓದಿ 7-8 ವರ್ಷ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ನಾನು ಮತ್ತೆ ಬೇರೆ ಬೇರೆ ಡಿಗ್ರಿಗಳನ್ನು ತಗೊಂಡು ಜ್ಯೋತಿಷ್ಯ ಪಂಡಿತ, ವಾಸ್ತುಶಾಸ್ತ್ರಾಚಾರ್ಯ, ಭೃಗು ನಂದಿನಾಡಿ ಸ್ಪೆಷಲಿಸ್ಟ್ ಅಂತ. ಸೊ ಅದರಲ್ಲಿ ನಾವು ಪ್ರಿಡಿಕ್ಷನ್ಸ್ ಕೊಡ್ತಾ ಬಂದು ಒಬ್ಬ ಅಧಿಕಾರಿಗಳನ್ನ ಮಾತಾಡಿಸ್ಲಿಕ್ಕೂ ಅಸಮಾಧಾನ ಮಾಡಿಕೊಂಡು ಒಬ್ಬ MLA ಮನೆಗೆ ಹೋಗಕ್ಕೂ ವಿಚಾರ ಮಾಡುವಂತ ಮನುಷ್ಯನಿಗೆ ಇವತ್ತು ಮಂತ್ರಿಗಳು, ರಾಜಕಾರಣಿಗಳು, ವೈದ್ಯರು, ಜಡ್ಜ್ಗಳು ಹುಡುಕೊಂಡು ಬರ್ತಾರೆ. ಅದೇ ನನ್ನ ಒಂದು ಭಾಗ್ಯ. ಇದಕ್ಕೆ ಕಾರಣ ಯಾರು? ಗುರು. ಸೊ ಅಂತಹ ತಂದೆ ಅಂದ್ರೆ ನಮ್ಮ ತಂದೆಗೆ ಶಿಕ್ಷಣ ಕೊಟ್ಟು ಬೆಳೆಸಿ ಕಾಪಾಡಿದಂತ ಮಠದ ಬೀಜ ಮತ್ತೆ ಮಠದ ಕೆಲಸವನ್ನೇ ಮಾಡುವಂತ ಬೀಜವನ್ನೇ ಕೊಡ್ತು ಅನ್ನೋದಕ್ಕೆ ಇಷ್ಟೆಲ್ಲ ನಾನು ವೃತ್ತಾಂತವನ್ನು ಹೇಳಿದೆ. ಅದೇ ರೀತಿಯಾಗಿ ಈ ಉದ್ಯೋಗವನ್ನು ಮುಂದುವರಿಸ್ಕೊಂಡು ಹೋಗಿರೋದಕ್ಕೆ ನನಗೆ ಸಂತೋಷ ಇದೆ. ಮತ್ತೆ ನಾಳೆ 17ನೇ ತಾರೀಕು ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ, ಜ್ಯೋತಿಷ್ಯ ರತ್ನ ಅಂತ ಹೇಳಿ. ಮತ್ತೆ ಬುಧವಾರ
20ನೇ ತಾರೀಕು ಕೂಡ ಇನ್ನೊಂದು ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಇಯರ್ ಆಫ್ ಬೆಸ್ಟ್ ಅಸ್ಟ್ರಾಲಜರ್ ಆಫ್ ದಿ ಇಯರ್ ಅಂತ ಅವಾರ್ಡ್ ಬಂದಿದೆ. ಇದೆಲ್ಲವೂ ಗುರುಪಾದ ಕಮಲಗಳಿಗೆ ಸಮರ್ಪಣೆ. ನಹಿ ಜ್ಞಾನೇನ ಸದೃಶಂ, ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದುದಿಲ್ಲ ಅಂತ ಹೇಳ್ತಾರೆ. ನಾನು ಗುರುವಿಗಿಂತ ಮಿಗಿಲಾದುದಿಲ್ಲ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸಿ ಸಕಲ ಗುರು ಪರಂಪರೆಗೆ ಗುರುಪಾದಗಳಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.